ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನುಡಿಯನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಿಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ನುಡಿ ಇನ್ಸ್ಟಾಲ್ ಮಾಡುವಾಗ ಸ್ವಲ್ಪ ಇನ್ಸ್ಟ್ರಕ್ಷನನ್ನು ನಾವು ರೀಡ್ ಮಾಡ್ಕೋತಾ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಬೇರೆ ಸಾಫ್ಟ್ವೇರ್ ಎಲ್ಲ ಇನ್ಸ್ಟಾಲ್ ಮಾಡುವಾಗ ನಾವು ನೆಕ್ಸ್ಟ್ ಕೊಟ್ಟು ಆಮೇಲೆ ಆಕ್ಟಿವೇಶನ್ ಕೀ ಕೇಳಿದಿದ್ರೆ ಆಕ್ಟಿವೇಶನ್ ಕೀಯನ್ನು ಕೊಟ್ಟುಬಿಡ್ತೀವಿ. ಸೊ ಅದು ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಬಟ್ ನುಡಿ ಹಾಗಲ್ಲ. ನಾವು ಇನ್ಸ್ಟಾಲ್ ಮಾಡುವಾಗ ಸೊ ಒಂದು ಸ್ಟೆಪ್ಪನ್ನು ನಾವು ಮಿಸ್ ಮಾಡಿದಿದ್ರೆ ಅದೇನಾಗುತ್ತೆ, ನಾವು ಪ್ರತಿ ಟೈಮು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪನ್ನು ಆನ್ ಮಾಡಿದಾಗ ಸೊ ಅದು ಆಟೋಮೆಟಿಕ್ ಆಗಿ ಡೈರೆಕ್ಟ್ ಆಗಿಬಿಡುತ್ತೆ. ನುಡಿ ಅಂದರೆ ಡೈರೆಕ್ಟ್ ಆಗಿ ನಮಗೆ ಈಗ ನುಡಿ ಡೈರೆಕ್ಟ್ ಮಾಡಿದಾಗ ನಾವು ಇಲ್ಲಿ ಆಪ್ಷನ್ ಏನು ಕೇಳ್ತೀವಲ್ಲ ಇದು ಇಲ್ಲಿ ಬಂದು ಕುತ್ಕೊಂಡಿರುತ್ತೆ. ಸೊ ಅದು ನಾವೇನೇ ವರ್ಕ್ ಮಾಡುವಾಗ ಅದು ನುಡಿಯಲ್ಲೇ ಟೈಪ್ ಆಗಿಬಿಡುತ್ತೆ. ಅಂದರೆ ನುಡಿ ಒಂದು ಫಾಂಟಿಗೆ ಕನ್ವರ್ಟ್ ಹಾಕ್ಕೊಬಿಡುತ್ತೆ. ಆಟೋಮೆಟಿಕ್ ಆಗಿ ಸ್ಕ್ರೋಲ್ ಕೊಲಾನ್ ಹಾಕ್ಕೊಬಿಡುತ್ತೆ, ನುಡಿ ಡೈರೆಕ್ಟ್ ಹಾಕ್ಕೊಂಡ್ಬಿಡುತ್ತೆ ಅಲ್ವಾ. ಸೊ ಆ ಥರ ಆಗಬಾರ್ದು ಅಂತಿದ್ರೆ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದು ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ಓಕೆ, ಸೊ ಫ್ರೆಂಡ್ಸ್, ಈಗ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ನುಡಿ ಸಾಫ್ಟ್ವೇರ್ ಅನ್ನೋದು ತುಂಬ ಜಾಸ್ತಿ ಒಂದು MB ಇದು ಇರುವಂಥ ಸಾಫ್ಟ್ವೇರ್ ಅಲ್ಲ, ಒಂದು KB ಇರುವಂಥ ಸಾಫ್ಟ್ವೇರ್ಸ್. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನುಡಿ 5.0 ಮತ್ತು 6 ಅಂತ ಇದೆ. ಸೊ ಎರಡಿದೆ. ನಾನು ಈಗ ನುಡಿ 5.0 ಕಂಪ್ಯಾಟೇಬಲ್ ಆಗಿದೆ, ನುಡಿ 6.0 ಏನಾಗಿದೆ, ಐಕಾನ್ಸ್ ಎಲ್ಲ ದೊಡ್ಡದಾಗಿದೆ, ಅಂದರೆ ಲಾರ್ಜ್ ಐಕಾನ್ಸ್ಗಳೆಲ್ಲ ಇದೆ. ಸೊ ನಾರ್ಮಲ್ ಐಕಾನ್ಸ್ ಬೇಕು ಅಂದರೆ ನೀವು ನುಡಿ 5.0ನ ಇನ್ಸ್ಟಾಲ್ ಮಾಡ್ಕೋಬೋದು. ಅಂದರೆ ನೆಟ್ಟಿಗೆ ಹೋಗಿ ನೀವು ಆಲ್ರೆಡಿ ಡೌನ್ಲೋಡ್ ಮಾಡಿಬಿಡ್ಬೋದು. ಓಕೆ, ಸೊ ನುಡಿ 5.0 ಅಂತ ಅಂದರೆ ನೀವು ಇಲ್ಲಿ ಓಕೆ, ನುಡಿ 4.0 ಇದೆ. ಆಮೇಲೆ ನುಡಿ 5.0 ಬೇಕಿದ್ರೆ ನುಡಿ 5.0 ಅಂತ ಇಲ್ಲಿ ನೀವು ಟೈಪ್ ಮಾಡಿದ್ರೆ ನುಡಿ 5.0 ಸಿಗುತ್ತೆ, 5.0. ಸೊ ಇಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಡೌನ್ಲೋಡ್ ತಗೋಬಿಡ್ಬೋದು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ಲಿ ಏನಾಗುತ್ತೆ, ಇಲ್ಲಿ ಡೆಸ್ಕ್ಟಾಪ್ ಡೌನ್ಲೋಡಿಗೆ ಹೋಗಿರುತ್ತೆ. ನೀವೇನು ಮಾಡ್ಬೋದು, ಅದನ್ನು ಡೌನ್ಲೋಡ್ಸಿಂದ ತಂದ್ಕೊಳ್ಬೇಕಂದ್ರೆ ಇಲ್ಲಿ ಡೌನ್ಲೋಡಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತೆ ಇಲ್ಲಿ. ಸೊ ಈ ಡೌನ್ಲೋಡಲ್ಲಿ ಬಂದಿರುತ್ತೆ. ಸೊ ನೀವು ಅಲ್ಲಿಂದ ಏನು ಮಾಡ್ಬೋದು, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿನ ಕಾಪಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಬೋದು. ನಾನು ನಿಮಗೆ ಇಲ್ಲಿ ಡೆಸ್ಕ್ಟಾಪಲ್ಲೇ ಅದನ್ನು ಇಟ್ಕೊಂಡು ಈಗ ಇನ್ಸ್ಟಾಲ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಸೊ ಫಸ್ಟ್ ನಾನು ಮೊದಲಾಗಿ ಏನು ಮಾಡ್ತೀನಿ, ನುಡಿ 5.0 ತೋರಿಸ್ತಿರ್ತೀನಿ, ಆಮೇಲೆ ನುಡಿ 6.0ನ ಇನ್ಸ್ಟಾಲ್ ಮಾಡ್ಬೋದು. ನುಡಿ 6.0 ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಓಕೆ, ಸೊ 5.0 ಹೇಗಿದೆ ಮತ್ತು 6.0 ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಓಕೆ, ಸೊ ಈಗ ಮೊದಲಿಗೆ ಡಬಲ್ ಕ್ಲಿಕ್ ಮಾಡಿ ಎಸ್ ಅಂತ ಕೊಡ್ರಿ. ಓಕೆ, ಇಲ್ಲಿ ಸ್ಟಾರ್ಟ್ ಅಂತ ತಗೊಂಡ್ರೆ ಓಕೆ, ಸ್ಟಾರ್ಟ್. ಓಕೆ, ಸೊ ಈಗೇನಾಯಿತು, ನುಡಿ ಇನ್ಸ್ಟಾಲ್ ಆಯಿತು. ಈಗ ಫಸ್ಟ್ ನೋಡಿ ಇಲ್ಲಿ ಇನ್ಸ್ಟ್ರಕ್ಷನ್ ನೋಡಿ, ಇಲ್ಲಿ ಡೂ ಯು ವಾಂಟ್ ಟು ಪುಟ್ ನುಡಿ 5.0 ಶಾರ್ಟ್ಕಟ್ ಆನ್ ಡೆಸ್ಕ್ಟಾಪ್. ಈಗ ಏನು ಮಾಡಬೇಕು, ಎಸ್ ಅಂತ ತಗೋಬೇಕು. ಅದಾದಮೇಲೆ ನೆಕ್ಸ್ಟು ಡೂ ಯು ವಾಂಟ್ ಟು ನುಡಿ ಟು ಬಿ ಸ್ಟಾರ್ಟೆಡ್ ಈಚ್ ಟೈಮ್ ವೆನ್ ಯು ಸ್ಟಾರ್ಟ್ ಕಂಪ್ಯೂಟರ್ ಅಂತ ಕೇಳುತ್ತೆ. ಇಲ್ಲಿ ನೀವು ಎಸ್ ಅಂತ ಕೊಟ್ಟಿದ್ದರೆ ಇದೇನಾಗುತ್ತೆ, ನೀವು ಪ್ರತಿ ಟೈಮು ಕಂಪ್ಯೂಟರ್ ಆನ್ ಮಾಡಿದಾಗ ಅದು ಡೈರೆಕ್ಟ್ ಆಗಿಬಿಡುತ್ತೆ. ಸೊ ಆಗ ನೀವು ಅದನ್ನು ಡೈರೆಕ್ಟ್ ಆಗಿರೋದನ್ನು ತೆಗೆದು ಆಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಕೀಬೋರ್ಡಲ್ಲಿ ಆಟೋಮೆಟಿಕ್ ಏನಾಗುತ್ತೆ, ನುಡಿಗೆ ಸೆಟ್ ಹಾಕ್ಕೊಬಿಡುತ್ತೆ. ಓಕೆ, ಸೊ ಈ ಸ್ಟೆಪ್ಪನ್ನು ನೀವು ನೋ ಅನ್ನೋದನ್ನು ಕೊಟ್ಕೊಳ್ಬೇಕು. ಓಕೆ, ಸೊ ಅದಾದಮೇಲೆ ನುಡಿ ಫಾಂಟ್ ಎಲ್ಲ ಇನ್ಸ್ಟಾಲ್ ಆಗುತ್ತೆ. ಇದನ್ನು ನೀವೇನು ಮಾಡ್ಬೋದು, ಕ್ಲೋಸ್ ಮಾಡ್ಕೋತಾ ಹೋಗಿ ಹೀಗೆ. ಓಕೆ, ಸೊ ಇಲ್ಲಿ ಯು ಮಸ್ಟ್ ರೀಸ್ಟಾರ್ಟ್ ಯುವರ್ ಕಂಪ್ಯೂಟರ್ ಟು ಕಂಪ್ಲೀಟ್ ನುಡಿ 5.0 ಇನ್ಸ್ಟಾಲೇಷನ್ ಅಂತ ಕೇಳ್ತದೆ. ನೀವು ಮಸ್ಟ್ ಆ್ಯಂಡ್ ಶುಡ್ ರೀಸ್ಟಾರ್ಟ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಓಕೆ, ಸೊ ನಾನು ಈಗ ವಿಡಿಯೋ ಮಾಡ್ತಿರೋದ್ರಿಂದ ರೀಸ್ಟಾರ್ಟ್ ಮಾಡೋದ್ರಿಂದ ವಿಡಿಯೋ ಏನಾಗುತ್ತೆ, ಆಟೋಮೆಟಿಕ್ ಎಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ರೀಸ್ಟಾರ್ಟ್ ಮಾಡೋದಿಲ್ಲ. ಸೊ ನಾನಿಲ್ಲಿ ನೋ ಅಂತ ಕೊಟ್ಕೊಳ್ತೀನಿ. ಸೊ ನೀವು ಮಸ್ಟ್ ಆ್ಯಂಡ್ ಶುಡ್ ಏನು ಮಾಡಬೇಕಾಗುತ್ತೆ, ರೀಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನುಡಿ ಅಂತ ಇದೆಯಲ್ಲ, ಇದು ತೊಗೊಂಡು ತೋರಿಸ್ತೀನಿ ನೋಡಿ ನಿಮಗೆ.
ಓಕೆ. ಸೊ ಈಗ ಈ ಒಂದು 5.0ದ ನುಡಿ ಕಾಂಪೊನೆಂಟ್ಸ್ ಯಾವ ರೀತಿ ಇದೆ ನೋಡಿ, ಸಿಂಪಲ್ ಆಗಿದೆ, ನಾರ್ಮಲ್ ಆಗಿದೆ ಅಲ್ವಾ. ಸೊ 6.0ದಲ್ಲಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಸೊ ಇದನ್ನು ಮೊದಲಿಗೆ ಇದನ್ನು ಅನ್ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ. ಸೊ ಇದು ಇನ್ಸ್ಟಾಲ್ ಆಗೋದು ಬೇಗ, ಅನ್ಇನ್ಸ್ಟಾಲ್ ಆಗೋದು ಬೇಗ. ಓಕೆ. ಓಕೆ, ಈಗ 6.0 ಹೇಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೇನೆ. ಸೊ ಇದು ಹಾಗೆ ನೆಟ್ಟಿಗೆ ಹೋಗಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಐ ಅಕ್ಸೆಪ್ಟ್ ಅಗ್ರಿಮೆಂಟ್ ಅಂತ ಇದೆಯಲ್ಲ, ಸೊ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಕೊಡಿ, ಆಮೇಲೆ ನೆಕ್ಸ್ಟ್ 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 ನೆಕ್ಸ್ಟ್. ಈಗ ಡೆಸ್ಕ್ಟಾಪ್ ಐಕಾನ್ ಬೇಕು ಅಂದರೆ ಇಲ್ಲಿ ಕ್ರಿಯೇಟ್ ಡೆಸ್ಕ್ಟಾಪ್ ಶಾರ್ಟ್ಕಟ್ ಅಂತ ತಗೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇನ್ಸ್ಟಾಲ್. ಓಕೆ, ಇದು ಸಿಂಪಲ್ ಆಗಿ ಇನ್ಸ್ಟಾಲ್ ಆಗುತ್ತೆ ಇದು. ಓಕೆ. ಸೊ ಆದರೆ ಅದರ ಕಾಂಪೊನೆಂಟ್ಸ್ ಎಲ್ಲ ತುಂಬ ವ್ಯತ್ಯಾಸ ಇದೆ. ಫಸ್ಟ್ 5.0ಗೂ ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಓಕೆ. ಓಕೆ, ನೆಕ್ಸ್ಟ್ ಫಿನಿಶ್. ಇಲ್ಲಿ ಲಂಚ್ ನುಡಿ 6.0 ಓಪನ್ ಮಾಡ್ತೀರಾ ಈಗ ಅಂತ ಕೇಳುತ್ತೆ. ಬೇಕಿದ್ರೆ ಇಟ್ಕೋಬೋದು, ಇಲ್ಲಾಂದ್ರೆ ರೈಟ್ ಮಾರ್ಕ್ ತೆಗೆದು ಬಿಡ್ಬೋದು. ಈಗ ಎಲ್ಲ ರೈಟ್ ಮಾರ್ಕ್ ಹಾಕಿ ಫಿನಿಶ್ ಅಂತ ಕೊಟ್ಟರೆ ಆಯಿತು. ಸೊ ಈಗ 6.0ಗೂ ಮತ್ತು 5.0ಗೂ ಅಥವಾ ಅದರ 5.0ಕಿಂತ ಬಿಲೋ ವರ್ಷನಿಗೂ 6.0ಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಸೊ ಇಲ್ಲಿ ಐಕಾನ್ಸ್ ಎಲ್ಲ ತುಂಬ ಚೇಂಜಸ್ ಇದೆ, ಎಲ್ಲ ಲಾರ್ಜ್ ಐಕಾನ್ಸ್ಗಳೆಲ್ಲ ಬಂದಿದೆ. ಇಲ್ಲಿ ಹೊಸ ಅಂತ ತಗೊಂಡು ನೀವು ನ್ಯೂ ಪೇಜನ್ನು, ಆಲ್ರೆಡಿ ಇಲ್ಲಿ ನ್ಯೂ ಪೇಜೇ ಇರುತ್ತೆ. ಸೊ ಇಲ್ಲಿ ಟೈಪ್ ಮಾಡ್ಕೋತ ಹೋಗ್ಬೋದು, ನಿಮ್ಮ ಸೈಜ್ ಏನು ಬೇಕೋ ಅದರ ಟೈಪ್ ಮಾಡಿ. ಓಕೆ. ಸೊ ಫ್ರೆಂಡ್ಸ್, ನುಡಿಯ ಸಾಫ್ಟ್ವೇರ್ಗಳು ಅಂದರೆ ಈಗ 5.0 ಮತ್ತು 6.0ಗೂ ವ್ಯತ್ಯಾಸ ಏನು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋಸನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡುವ ಹಾಗೆ ಮಾಡಿರಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ನಾನು ಇನ್ನು ಹೆಚ್ಚಿನ ವಿಡಿಯೋಸ್ಗಳನ್ನು ನನಗೆ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್.